ಶೈಕ್ಷಣಿಕ ಸಾಧನೆ, ಅದ್ಭುತ ಪ್ರವಾಸಿ ತಾಣ, ಅಕಾಲಿಕ ಮಳೆ, ಭೂಕುಸಿತ ರೀತಿಯ ಪರಿಸರ ಅವಘಡದಿಂದ ಸುದ್ದಿಯಾಗ್ತಾ ಇದ್ದ ದೇವರನಾಡು ಕೇರಳದಲ್ಲಿ ಚುನಾವಣಾ ಕಾವು ರಂಗೇರಿದೆ. ಸತತ 10 ವರ್ಷಗಳಿಂದ ಅಧಿಕಾರದಲ್ಲಿರುವ ಎಲ್ಡಿಎಫ್ ಸರ್ಕಾರ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ ಅಥವಾ ಕಾಂಗ್ರೆಸ್ ಮ್ಯಾಜಿಕ್ ಮಾಡುತ್ತಾ? ಮತದಾರರ ಮನದಾಳ ಏನು ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಇಂದು ಕೇರಳದಲ್ಲಿ ಬಹುನಿರೀಕ್ಷಿತ ಅಸೆಂಬ್ಲಿ ಚುನಾವಣೆ ನಡೆದಿದ್ದು ಒಟ್ಟು 140 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಂತಿಯಿಂದ ಮತದಾನ ನಡೆದಿದೆ. ಸುಮಾರು 2.71 ಕೋಟಿ ಮತದಾರರು 140 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವ 883 ಅಭ್ಯರ್ಥಿಗಳ ಭವಿಷ್ಯ ನಿರ್ಧರಿಸಿದ್ದಾರೆ. 1.32 ಕೋಟಿ ಪುರುಷರು, 1.39 ಕೋಟಿ ಮಹಿಳೆಯರು, 273 ತೃತೀಯ ಲಿಂಗಿ ಮತದಾರರು, 2 ಲಕ್ಷಕ್ಕೂ ಹೆಚ್ಚು ವಿದೇಶಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಕೇರಳದ ಸೂಪರ್ ಸ್ಟಾರ್ಸ್ಗಳು, ರಾಜಕೀಯ ನಾಯಕರು ಸೇರಿ ಘಟಾನುಘಟಿಗಳು ವೋಟ್ ಮಾಡಿದ್ದಾರೆ. ಸಿಎಂ ಪಿಣರಾಯಿ ವಿಜಯನ್, ಕಾಂಗ್ರೆಸ್ನ ವಿಡಿ ಸತೀಶನ್, ಬಿಜೆಪಿಯ ರಾಜೀವ್ ಚಂದ್ರಶೇಖರ್, ನಟರಾದ ಮೋಹನ್ ಲಾಲ್, ಮಮ್ಮಟಿ, ಗಾಯಕ ಯೇಸುದಾಸ್, ಸಂಸದ ಶಶಿ ತರೂರ್ ಸೇರಿದಂತೆ ಹಲವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸದ್ಯ ಕೇರಳದಲ್ಲಿ ಹಲವು ತಿಂಗಳಿನಿಂದ ನಡೆಯುತ್ತಿದ್ದ ಚುನಾವಣಾ ದಂಗಲ್ ಮತದಾನದ ಮೂಲಕ ಶಾಂತವಾಗಿದ್ದು, ಸಂಜೆ 6 ಗಂಟೆ ಸುಮಾರಿಗೆ 70%ಕ್ಕೂ ಹೆಚ್ಚು ವೋಟಿಂಗ್ ನಡೆದಿದೆ. ಎಲೆಕ್ಷನ್ ಘೋಷಣೆ ಬಳಿಕ ಭರ್ಜರಿ ಪ್ರಚಾರ, ರ್ಯಾಲಿ ಮೂಲಕ ಮತದಾರರ ಮನದಾಳ ಗೆಲ್ಲಲು ಸರ್ಕಸ್ ಮಾಡುತ್ತಿದ್ದ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಇಡೀ ದೇಶದಲ್ಲಿ ಎಡಪಕ್ಷಗಳು ಅಧಿಕಾರದಲ್ಲಿರುವ ಏಕೈಕ ರಾಜ್ಯ ಅಂದ್ರೆ ಅದು ಕೇರಳ. ಕಮ್ಯುನಿಸಂ ಸಿದ್ಧಾಂತ ಅಳವಡಿಸಿಕೊಂಡಿರುವ ಲೆಫ್ಟ್ ಪಾರ್ಟಿ ದೇವರ ನಾಡಿನಲ್ಲಿ ಸತತ 10 ವರ್ಷಗಳಿಂದ ಅಧಿಕಾರದಲ್ಲಿದೆ. ಸಿಎಂ ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ಡಿಎಫ್ ಸರ್ಕಾರ ಸತತ 2 ಅವಧಿಗೆ ಜನರಿಂದ ಆಯ್ಕೆಯಾಗಿ ಆಡಳಿತ ನಡೆಸುತ್ತಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ ಮತ್ತೆ ಮ್ಯಾಜಿಕ್ ಮಾಡಿ ಅಧಿಕಾರಕ್ಕೆ ಏರುತ್ತಾ ಅನ್ನೋ ಚರ್ಚೆಗಳು ಶುರುವಾಗಿವೆ. ಇದೀಗ ಮುಂದಿನ 5 ವರ್ಷಗಳ ಕಾಲ ಕೇರಳವನ್ನ ಆಳುವವರು ಯಾರು ಎಂಬುದನ್ನ ಮತದಾರರು ಭವಿಷ್ಯ ಬರೆದಿದ್ದಾರೆ. ಮೇ 4ರಂದು ನಡೆಯುವ ಮತ ಎಣಿಕೆಯಲ್ಲಿ ಕೇರಳವನ್ನ ಆಳುವವರು ಯಾರು ಅನ್ನೋದು ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.